ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ಜ್ಞಾನದಿಂದ ಮಾತ್ರ ಮಕ್ಕಳು ವಿಜ್ಞಾನಿಗಳು ಸುಜ್ಞಾನಿಗಳು ಆಗಲು ಸಾಧ್ಯ. ಸಿಸ್ಟರ್ ಸಹಾಯ ಮೇರಿ ಜೋಸೆಫ್ ಅಭಿಮತ. ಇಂದಿನ ಮಕ್ಕಳು ಮುಂದಿನ ವಿಜ್ಞಾನಿಗಳು ಸುಜ್ಞಾನಿಗಳಾಗಬೇಕಾದರೆ ಜ್ಞಾನವೆಂಬುದು ಬೇಕೇ ಬೇಕು ಎಂಬುದಾಗಿ ಅವರ್ ಲೇಡಿ ಆಫ್ ಮರ್ಸಿ ಪ್ರಾವಿನ್ಸ್ ಕರ್ನಾಟಕದ ಪ್ರಾಂತ್ಯಾಧಿಕಾರಿಗಳಾದ ಸಿಸ್ಟರ್ ಸಹಾಯ ಮೇರಿ ಜೋಸೆಫ್ ರವರು ತಿಳಿಸಿದರು. ಚಿಂತಾಮಣಿ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾಗಿರುವ ನ್ಯೂ ಪಬ್ಲಿಕ್ ಸೆಂಟ್ ಥಾಮ್ಸ್ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಜ್ಞಾನವೆಂಬುದು ಅತ್ಯವಶ್ಯಕವಾಗಿದೆ ಎಂದು ಹೇಳಿದರು. ಮಕ್ಕಳನ್ನು ಜ್ಞಾನವಂತರನ್ನಾಗಿ, ಸುಶಿಕ್ಷಿತರನ್ನಾಗಿ ಹಾಗೂ ಉತ್ತಮ ನಾಗರಿಕರನ್ನಾಗಿ ರೂಪಿಸುವಲ್ಲಿ ಶಿಕ್ಷಕರ ಮತ್ತು ಪೋಷಕರ ಜವಾಬ್ದಾರಿ ಬಹಳವಾಗಿದೆ ಎಂದು ನುಡಿದರು. ಜ್ಞಾನದಿಂದಲೇ ಪರವು, ಜ್ಞಾನವಿಲ್ಲದಿಲೆ ಸಕಲವೂ ತನಗಿದ್ದು ಹಾನಿ ಕಾಣೆಯ ಸರ್ವಜ್ಞ. ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಜ್ಞಾನ ಅನ್ನೋದು ಮುಖ್ಯವಾದದ್ದು. ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು, ಮುಂದಿನ ವಿಜ್ಞಾನಿಗಳು, ಮುಂದಿನ ಸುಜ್ಞಾನಿಗಳಾಗಬೇಕಾದರೆ ಆ ಮಕ್ಕಳಿಗೆ ಜ್ಞಾನದ ಅವಶ್ಯಕತೆ ಬೇಕೇ ಬೇಕು. ವಿದ್ಯೆ ಕೊಡದ ತಂದೆ, ಬುದ್ಧಿ ಹೇಳದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ. ಆ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ತಂದೆ, ತಾಯಿ, ಗುರುಗಳು, ಹಿರಿಯರು ಎಲ್ಲರೂ ಪಾತ್ರರು. ಎಲ್ಲರದ ಜವಾಬ್ದಾರಿ ಪ್ರಮುಖವಾಗಿದೆ. ವಿದ್ಯೆ ಕಲಿತೊಡೆ ಇಲ್ಲ, ಬುದ್ಧಿ ಕಲಿತೊಡೆ ಇಲ್ಲ, ಉದ್ಯೋಗ ಮಾಡಿದೊಡೆ ಇಲ್ಲ, ಗುರುವಿನ ಮಾರ್ಗದರ್ಶನವೂ ಇಲ್ಲದಿದ್ದೊಡೆ ಸರ್ವಜ್ಞ. ಒಂದು ಮಗು ಅತ್ಯುತ್ತಮವಾದಂಥ ರೀತಿಯಲ್ಲಿ ಮುಂದುವರಿಬೇಕಾದರೆ ಆ ಮಗುವಿಗೆ ಶಿಕ್ಷಕರ ಪಾತ್ರ, ಶಿಕ್ಷಕರ ಮಾರ್ಗದರ್ಶನ ಪ್ರಮುಖವಾದದ್ದು. ಆತ್ಮೀಯ ಪೋಷಕರೇ, ನಿಮ್ಮ ಮಕ್ಕಳಿಗೆ ನೀವು ಸತತವಾದಂತಹ ಒಂದು ಆತ್ಮವಿಶ್ವಾಸವನ್ನು ಬೆಳೆಸೋದ್ರಲ್ಲಿ ನೀವು ಮುಂದುವರಿಬೇಕು. ಮಕ್ಕಳು ಓದಕ್ಕೆ ಬರೆಯೋಕ್ಕೆ ಪ್ರಾರಂಭ ಮಾಡಿದಾಗ ಆ ಮಕ್ಕಳಲ್ಲಿ ನಾನಾ ವಿಧವಾದಂತಹ ಸಮಸ್ಯೆಗಳು ಉಂಟಾಗ್ತವೆ. ಆ ಮಕ್ಕಳಿಗೆ ಓದಕ್ಕೆ ಬರೆಯೋಕ್ಕೆ ಇಷ್ಟ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಮಕ್ಕಳ ಒಂದು ಚಲನವಲವನ್ನು ಗಮನಿಸಿ ಆ ಮಕ್ಕಳಿಗೆ ಬೇಕಾದಂಥ ಸ್ಫೂರ್ತಿಯನ್ನು, ಪ್ರೇರಣೆಯನ್ನು, ಆಸಕ್ತಿಯನ್ನು ಮೂಡಿಸುವಂಥ ಒಂದು ಜವಾಬ್ದಾರಿ ತಂದೆ ತಾಯಿ ಹಾಗೂ ಶಿಕ್ಷಕರಿಗೆ. ಮಕ್ಕಳಿಗೆ ಆತ್ಮವಿಶ್ವಾಸವನ್ನು ಬೆಳೆಸಬೇಕು ಅವರಲ್ಲಿ. ಉದಾಹರಣೆಗೆ ನೋಡಿ, ಕ್ರಿಕೆಟ್ ಮ್ಯಾಚ್ ಅಂದರೆ ಎಲ್ಲರಿಗೂ ಇಷ್ಟ. ಅದು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟ. ಅದು ಮನವನ್ನು ಗೆದ್ದಿರುವಂಥ ಒಂದು ಆಟ, ಮನಸ್ಸನ್ನು ಗೆದ್ದಿರುವಂತಹ ಆಕರ್ಷಣೆಯನ್ನು ಪಡ್ಕೊಂಡಿರುವಂಥ ಆಟ ಅದು. ದೊಡ್ಡವರು ನೋಡ್ತಾರೆ, ಚಿಕ್ಕ ಮಕ್ಕಳು ಆಡ್ತಾರೆ, ಅದ್ರ ಜೊತೆಗೆ ಅದಕ್ಕೆ ಟೀಮ್ ಇರುವಂತಹ ಜನಗಳು ಕೂಡ ಆಡ್ತಾರೆ. ಯಾವ ರೀತಿ ಆಡ್ತಾರೆ? ಸುಮ್ಮನೆ ಇವತ್ತು ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಆಡೋಕ್ಕಾಗುತ್ತಾ? ಇಲ್ಲ. ಆ ಮಕ್ಕಳಿಗೆ ಸತತವಾದಂಥ ಒಂದು ಅಭ್ಯಾಸ ಬೇಕೇ ಬೇಕು. ಯಾವುದೇ ಓದೋದ್ರಲ್ಲೇ ಆಗಲಿ, ಬರೆಯೋದ್ರಲ್ಲೇ ಆಗಲಿ, ಆಟ ಆಡೋದ್ರಲ್ಲೇ ಆಗಲಿ, ಮಕ್ಕಳಿಗೆ ಸತತವಾದಂಥ ಒಂದು ಅಭ್ಯಾಸ ಇದ್ದಾಗ ಮಾತ್ರ ಆ ಮಕ್ಕಳು ತಮ್ಮ ಜೀವನದಲ್ಲಿ ಮುಂದುವರಿಯೋಕ್ಕೆ ಸಾಧ್ಯ. ಅಭ್ಯಾಸ ಬಲ. ಅದಕ್ಕೆ ಉದಾಹರಣೆಯಾಗಿ ಒಂದು ನಡೆದಂಥ ಘಟನೆ. ಅಲ್ಲಿ ಗೋಲಿಯಾತನೊಬ್ಬ ರಾಜ ಇರ್ತಾನೆ. ಆ ರಾಜ ದೊಡ್ಡ ಪರಾಕ್ರಮಿ. ಅವನು ಎಂತಹ ಸೈನ್ಯವನ್ನು ಬೇಕಾದರೂ ಸೋಲಿಸುವಂಥ ಒಂದು ಶಕ್ತಿ ಅವನಲ್ಲಿರುತ್ತೆ. ಅವನು ಯುದ್ಧವನ್ನು ಸಾರ್ತಾನೆ ಇಸ್ರಾಯೇಲ್ ದೇಶದ ಮೇಲೆ. ಈ ಯುದ್ಧವನ್ನು ಸಾರ್ಬಿಟ್ಟು ಹೇಳ್ತಾನೆ, ಇಸ್ರಾಯೇಲ್ ದೇಶದವರು ನೀವೆಲ್ಲರೂ ಗುಲಾಮರು, ನೀವು ನನ್ನೊಂದಿಗೆ ಯುದ್ಧವನ್ನು ಮಾಡಿ ಗೆಲ್ಲಕ್ಕಾಗೋದೇ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಆ ಮಾತನ್ನು ಇಸ್ರಾಯೇಲ್ ದೇಶದಲ್ಲಿದ್ದಂಥ ಒಬ್ಬ ಚಿಕ್ಕ ಬಾಲಕ ಕೇಳಿಸ್ಕೊಂಡಿರ್ತಾನೆ. ಕೇಳಿಸ್ಕೊಂಡು ಅವನು ಮುಂದೆ ಬರ್ತಾನೆ. ನಾನು ಯುದ್ಧ ಮಾಡ್ತೀನಿ ಅಂತ ಅವನು ಮುಂದೆ ಬರ್ತಾನೆ. ಆ ಚಿಕ್ಕದಾದಂಥ ಯುವಕನನ್ನು ಕಂಡು ಆ ಗೋಲಿಯಾತ ಅನ್ನೋನು, ಪರಾಕ್ರಮಿಯಾದಂಥ ರಾಜ ಗೋಲಿಯಾತನೂ ಹೇಳ್ತಾನೆ, ಅಯ್ಯೋ ಕುನ್ನಿ, ನೀನೊಂದು ನಾಯಿ ಮರಿ, ನಿನ್ನ ಕೈಯಲ್ಲಿ ಏನು ಆಯುಧನೇ ಇಲ್ಲ, ನನ್ನ ಜೊತೆ ಯುದ್ಧ ಮಾಡ್ತೀಯ ನೀನು ಅಂತ ಗೇಲಿ ಮಾಡ್ತಾನೆ. ಈ ಮಾತನ್ನು ಕೇಳಿಸ್ಕೊಂಡಿದ್ದ ತಕ್ಷಣ ಆ ದಾವೀದನಾದಂತಹ ಚಿಕ್ಕ ಬಾಲಕ ಮುಂದೆ ಬಂದು, ಅವನು ಸಾಮಾನ್ಯವಾಗಿ ಕುರಿಯನ್ನು ಮೇಯಿಸ್ತಾ ಇದ್ದಂಥ ಹುಡುಗ,
ಅವನ ಸೊಂಟದಲ್ಲಿ ಒಂದು ಚಿಕ್ಕದಾದಂಥ ಒಂದು ಚೀಲವನ್ನು ಇಟ್ಕೊಂಡಿರ್ತಾ ಇದ್ದ. ಯಾವಾಗಲೂ ಒಂದು ಕಲ್ಲು ಇರ್ತಾ ಇತ್ತು, ಒಂದು ದಾರ ಇರ್ತಾ ಇತ್ತು. ಆ ಕಲ್ಲನ್ನು ದಾರದಲ್ಲಿ ಕಟ್ಟಿ ಬಿರುಸಾಗಿ ಬಿಡ್ತಾನೆ. ಬಿರುಸಾಗಿ ಬಿಟ್ಟಂತಹ ಕಲ್ಲು ಆ ಗೋಲಿಯಾತನ ಹಣೆಗೆ ಬೀಳುತ್ತೆ. ಹಣೆಗೆ ಬಿದ್ದಾಗ ಆ ಗೋಲಿಯಾತನ ರಾಜ ಕೆಳಗಡೆ ಬಿದ್ದು ಆ ರಕ್ತ ಸುರಿಯಕ್ಕೆ ಶುರುವಾಗುತ್ತೆ, ಸೋತೋಗ್ತಾನೆ. ಅವಾಗ ದಾವಿದನ ಬಾಲಕ ಬಂದು ಅವನ ಕತ್ತಿಯನ್ನೇ ತಗೊಂಡು ಇವನನ್ನು ತುಂಡು ತುಂಡನಾಗಿ ಮಾಡ್ತಾನೆ. ಈ ಘಟನೆಯನ್ನು ಯಾಕೆ ಕೇಳಿದೆ ಅಂತ ಅಂದರೆ, ಆ ಚಿಕ್ಕದಾದಂತಹ ದಾವಿದನ ಬಾಲಕನಿಗೆ ಅಭ್ಯಾಸ ಬಲ ಇತ್ತು. ದಿನಪ್ರತಿ ಕುರಿ ಮೇಸಕ್ಕೆ ಹೋಗ್ತಾ ಇದ್ದಂತಹ ಬಾಲಕ ತನ್ನ ಕುರಿಗಳನ್ನು ರಕ್ಷಣೆ ಮಾಡೋಕ್ಕೋಸ್ಕರ, ಕಾಡು ಪ್ರಾಣಿಗಳಿಂದ ರಕ್ಷಣೆ ಮಾಡೋಕ್ಕೋಸ್ಕರ ಅವನೇನು ಮಾಡ್ತಾ ಇದ್ದ, ಕಲ್ಲನ್ನು ತಗೊಂಡು ದಿನಂಪ್ರತಿ ಅಭ್ಯಾಸ ಮಾಡಿ ಮಾಡಿ ಅವನು ಕಲ್ಲನ್ನು ಬೀಸಿ ಮೃಗಗಳಿಂದ, ಕಾಡು ಮೃಗಗಳಿಂದ ದೂರ ಇರಿಸ್ತಾ ಇದ್ದ. ತನ್ನ ಕುರಿಮರಿಗಳನ್ನು ರಕ್ಷಣೆ ಮಾಡ್ತಾ ಇದ್ದ. ಹೀಗಾಗಿ ತನ್ನ ಅಭ್ಯಾಸ ಬಲದಿಂದ ಅವನು ದೊಡ್ಡನಾದಂಥ ಪರಾಕ್ರಮಿಯಾದಂತಹ ರಾಜನನ್ನು ಸೋಲಿಸ್ದ. ಈ ರೀತಿ ನಿಮ್ಮ ಮಕ್ಕಳಿಗೆ ನೀವು ಅಭ್ಯಾಸ ಬಲವನ್ನು ಕೊಟ್ಟಿದ್ದೇ ಆದರೆ ನಿಮ್ಮ ಮಕ್ಕಳು ಇಂದಿನ ಚಿಕ್ಕದಾದಂತಹ ಮಕ್ಕಳು ಮುಂದಿನ ಪ್ರಜೆಗಳಾಗಿ, ಸುಜ್ಞಾನಿಗಳಾಗಿ, ವಿಜ್ಞಾನಿಗಳಾಗಕ್ಕೆ ಸಾಧ್ಯ. ಆದ್ದರಿಂದ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸುವಂತಹ ಒಂದು ಜವಾಬ್ದಾರಿ ತಂದೆ ತಾಯಿಗಳದ್ದು. ಸತತವಾದಂಥ ಪ್ರಯತ್ನ ಇರಬೇಕು ಮಕ್ಕಳಲ್ಲಿ. ಅದ್ರ ಜೊತೆಗೆ ಸಕಾರಾತ್ಮಕ ಭಾವನೆ ಇರಬೇಕು. ನಾನು ಮಾಡೇ ಮಾಡ್ತೀನಿ, ಅವರಲ್ಲಿ ಇದ್ದಂಥ ನಕಾರಾತ್ಮಕ ಭಾವನೆಯನ್ನು, ನನ್ನ ಕೈಲಾಗಲ್ಲ ಅನ್ನೋ ಭಾವನೆಯನ್ನು ದೂರ ಮಾಡಿ ಸಕಾರಾತ್ಮಕ ಭಾವನೆಯನ್ನು ತುಂಬಿಸ್ಬೇಕು. ನಾನು ಮಾಡ್ತೀನಿ, ನನ್ನ ಕೈಲಾಗುತ್ತೆ, ನನಗೆ ಶಕ್ತಿ ಇದೆ ಅನ್ನೋ ಒಂದು ಪ್ರೇರಣೆಯನ್ನು, ಸ್ಫೂರ್ತಿಯನ್ನು, ಆಸಕ್ತಿಯನ್ನು ತಂದೆ ತಾಯಿಗಳು, ಗುರುಗಳು ಆ ಮಕ್ಕಳಲ್ಲಿ ದಿನಂಪ್ರತಿ ಮೂಡಿಸ್ತಾ ಬಂದರೆ ನಿಜವಾಗಿ ನಿಮ್ಮ ಮಕ್ಕಳು ಅತ್ಯುತ್ತಮವಾದಂಥ ಸಾಧನೆಯನ್ನು ಮಾಡ್ಬೋದು. ಮನೆಗೆ ಮಲ್ಲಿಗೆ ಆಗು, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳ ಬಂದಾಗು ಮಂಕುತಿಮ್ಮ. ನಾವು ನಮ್ಮಲ್ಲಿ ನಮ್ಮ ಅಕ್ಕಪಕ್ಕದವ್ರಿಗೆ ಎಲ್ಲರೂ ಒಂದೇ, ನಾವು ನಮ್ಮವರು ಅನ್ನೋ ಭಾವನೆಯನ್ನು ಹಿಡ್ಕೊಂಡು ಸಮಾಜದಲ್ಲಿ ಎಲ್ಲರೂ ಬದುಕಬೇಕು, ನಾವು ಬದುಕಬೇಕು, ಬೇರೆಯವರು ಬದುಕಬೇಕು ಅನ್ನೋ ಅಂಶವನ್ನು ನಿಮ್ಮ ಮಕ್ಕಳಿಗೆ ಹಾಕಬೇಕು. ಇಷ್ಟು ಅಂಶಗಳನ್ನು ನಾನು ಹೇಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಈ ಶಾಲೆಯ ಉಪಸ್ಥಾಪಕರಿಗೆ, ಮುಖ್ಯದಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಕೂಡ ಸುಖವಾಗಿ ಬದುಕಬೇಕನ್ನೋ ನಮ್ಮ ಆಸೆ. ಅದರೊಂದಿಗೆ ಈ ಡಿಸೆಂಬರ್ ತಿಂಗಳು ಬಂದಿದ್ದ ತಕ್ಷಣ ನಿಮಗೂ ಗೊತ್ತಿದೆ, ನಾವು ಸೆಲೆಬ್ರೇಟ್ ಮಾಡ್ತೀವಿ, ಹಬ್ಬವನ್ನು ಆಚರಣೆ ಮಾಡ್ತೀವಿ, ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಯೇಸು ಕ್ರಿಸ್ತರು ಧರೆಗೆ ಇಳಿದು ಬಂದು, ದೇವಕುಮಾರರು ಧರೆಗೆ ಇಳಿದು ಪ್ರಪಂಚಕ್ಕೆ ಬಂದಿದ್ದು, ಭೂಮಿಗೆ ಬಂದಿದ್ದು ಎಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯವನ್ನು, ಭಾಗ್ಯವನ್ನು, ಸುಖವನ್ನು, ಸಂತೋಷವನ್ನು ಕೊಡಲೆಂದೇ. ಆದ್ದರಿಂದ ಆ ಭಗವಂತ ನಿಮ್ಮೆಲ್ಲರನ್ನ ಆರೋಗ್ಯ ಭಾಗ್ಯದಿಂದ ಕಾಪಾಡಲಿ, ನಿಮಗೆ ಆರೋಗ್ಯ ಭಾಗ್ಯವನ್ನು ಕೊಡಲಿ, ಸುಖ ಶಾಂತಿಯನ್ನು ಕೊಡಲಿ, ಇನ್ನೂ ನಿಮ್ಮ ಜೀವನ ಸಮೃದ್ಧಿಯಾಗಿ ಅಭಿವೃದ್ಧಿಯಾಗಿ ಬೆಳೀಲಿ ಅಂತ ಹಾರೈಸುತ್ತಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಕ್ರಿಸ್ಮಸ್ ಆ್ಯಂಡ್ ನ್ಯೂ ಇಯರನ್ನು ಹೇಳ್ತಾ ಈ ಭಾಷಣ ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.